ಚಾಮರಾಜನಗರದಲ್ಲಿ ಸಾಮಾಜಿಕ ಬಹಿಷ್ಕಾರದಂತಹ ಪಿಡುಗು ಇನ್ನೂ ಕೂಡ ದೂರವಾಗಿಲ್ಲ. 140 ಕುಟುಂಬ ವಾಸ ಮಾಡುವ ಒಂದೇ ಗ್ರಾಮದಲ್ಲಿ 80 ಕುಟುಂಬವನ್ನ ಕುಲದಿಂದ ಹೊರಹಾಕಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ನಮ್ಮ ಕುಟುಂಬದ ಯುವಕರಿಗೆ ಕನ್ಯೆ ಕೊಡ್ತಿಲ್ಲ, ಸಭೆ ಸಮಾರಂಭ ಹಬ್ಬ ಹರಿದಿನ ಎಲ್ಲಿಗೂ ಕರೀತಿಲ್ಲ. ಬಹಿಷ್ಕಾರಕ್ಕೆ ಒಳಗಾದ ಕುಟುಂಬ ಅಳಲು. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಇನ್ನೂ ಕೂಡ ಸಾಮಾಜಿಕ ಬಹಿಷ್ಕಾರದಂತಹ ಪಿಡುಗು ಜೀವಂತವಾಗಿದೆ. ಸ್ವಜಾತಿಯವರನ್ನೇ ಕುಲದಿಂದ ಹೊರಹಾಕಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಅಂದ್ರೆ 2 ವರ್ಷಗಳ ಹಿಂದೆ ಸಾಮಾಜಿಕ ಬಹಿಷ್ಕಾರದಿಂದ ಮನನೊಂದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಯಡವನಹಳ್ಳಿ ಗ್ರಾಮದ ಶಿವರಾಜು ಎಂಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಘಟನೆ ಸಂಬಂಧ 17 ಮಂದಿ ವಿರುದ್ಧ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅಲ್ಲದೆ ಆತ್ಮಹತ್ಯೆ ಮಾಡಿಕೊಂಡ ಶಿವರಾಜು ಕುಟುಂಬಸ್ಥರ ಪರವಾಗಿ ಸುಮಾರು 80 ಕುಟುಂಬಗಳು ನಿಂತಿದ್ದವು. ಕೇಸ್ ವಾಪಸ್ ಪಡೆದುಕೊಂಡು ರಾಜಿ ಪಂಚಾಯಿತಿ ಮಾಡಲು ಕಟ್ಟೆಮನೆಯವರು ಮುಂದಾಗಿದ್ದರು. ಕೇಸ್ ವಾಪಸ್ ಪಡೀರಿ, ಕುಲದಿಂದ ಬಹಿಷ್ಕಾರ ಹಿಂಪಡೆಯುತ್ತೇವೆ ಎಂಬ ಮಾತನ್ನು ಕಟ್ಟೆಮನೆಯವರು ಹೇಳಿದ್ರಂತೆ. ಆ ಹಿನ್ನೆಲೆ ಕೇಸ್ ವಾಪಸ್ ತೆಗೆಯೋಕೆ ಮೃತ ಶಿವರಾಜು ಕುಟುಂಬಸ್ಥರು ಹಿಂದೇಟು ಹಾಕಿದ್ದಾರೆ. ಅಲ್ಲದೆ ಸಮಾಜದ ಯಾವುದೇ ಹಬ್ಬ ಸಮಾರಂಭ ಎಲ್ಲಿಯೂ ಕೂಡ ಕರೀತಾ ಇಲ್ಲ. ಈ ಸಾಮಾಜಿಕ ಬಹಿಷ್ಕಾರಕ್ಕೆ ಬ್ರೇಕ್ ಹಾಕುವಂತೆ ಮನವಿ ಮಾಡ್ತಿದ್ದಾರೆ. ಅಲ್ಲದೆ ಗುಂಡ್ಲುಪೇಟೆಯಲ್ಲಿ ನಡೆಯುವ ವಾಲ್ಮೀಕಿ ಜಯಂತಿಗೂ ಕೂಡ ಅವಕಾಶ ಕೊಟ್ಟಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ. ನನ್ನ ತಮ್ಮನ ಬಹಿಷ್ಕಾರದ ವಿಚಾರವಾಗಿ ಒಂದು ರೀತಿಯಾಗಿ ನಮ್ಮ ಉಳಿದಂತಹ ನನ್ನ ಆಶ್ರಯ ಆಗಿರ್ತಕ್ಕಂಥ 80 ಕುಟುಂಬಗಳಿಗೂ ಬಹಿಷ್ಕಾರ ಹಾಕಿದ್ದಾರೆ ಸರ್. ಅವ್ರನ್ನ ನಾವೆಲ್ಲೋದ್ರೂ ನಮಗೆ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳಿಗೆ, ಹಬ್ಬಗಳಿಗೆ, ಹರಿದಿನಗಳಿಗೆ, ಸಾವುಗಳಿಗೆ ಪ್ರವೇಶ ಮಾಡ್ತಾ ಇಲ್ಲ. ಹಾಗಾಗಿ ಈ ವಿಚಾರವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಮತ್ತು SP ಮೇಡಮ್ ಅವರಿಗೆ ಕಳವಳಿಯ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ನಮಗೆ ಇದು ಯಾವ ರೀತಿಯಾದಂಥ ದಂಡ ಹಾಕ್ದೇನೆ, ಬಹಿಷ್ಕಾರ ಹಾಕ್ದೇನೆ ಸಮಾಜದಲ್ಲಿ ಶಾಂತಿಯುತವಾಗಿ ನಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ನೀವು ವಾಲ್ಮೀಕಿ ಜಯಂತಿ ಇಡೀ ಗುಂಡ್ಲುಪೇಟೆ ತಾಲೂಕಲ್ಲಿ ಆಚರಿಸಬೇಕಾಗಿತ್ತು ನಮ್ಮ ಸಮುದಾಯದವರು. ಆ ಸಂದರ್ಭದಲ್ಲಿ ಸುತ್ತಮುತ್ತ ಊರಿನ ಯಜಮಾನರುಗಳು ಆ ಗಡಿ ಮತ್ತು ಮಹನಾಡು ಅವ್ರ ಮೇಲೆ ಒತ್ತಡ ತಂದು ಅವ್ರು ಬಂದರೆ ನಾವು ಬರಲ್ಲ ಅಂತ ಹೇಳಿ ಅವ್ರಿಗೆ ಪಾಪ ಒತ್ತಡವನ್ನು ಹೇರಿ ನಡೀತಕ್ಕಂಥ ವಾಲ್ಮೀಕಿ ಸಮುದಾಯ ಇಡೀ ಭಾರತಾದ್ಯಂತ ಆಚರಿಸ್ತಕ್ಕಂಥದ್ದು. ಅದು ನಾವು ಸಮುದಾಯದವರಾಗಿದ್ದುಕೊಂಡು ಆ ಮಹಾನಾಯಕರಿಗೆ ಗೌರವ ಕೊಡಲಿಲ್ಲ ಅಂದರೆ ನಾವೆಂಥ ವ್ಯಕ್ತಿಗಳು? ಹಾಗಾಗಿ ಇನ್ನು ಶಿವಣ್ಣ ನಾಯ್ಕ್ ಎಂಬಾತ ವ್ಯಕ್ತಿಯೊಬ್ಬರಿಗೆ ಚಪ್ಪಲಿಯಲ್ಲಿ ಥಳಿಸಿದ್ರು ಅನ್ನೋ ಕಾರಣಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಲಾಗಿತ್ತು. ಇದರಿಂದ ಮನನೊಂದು ಆತ್ಮಹತ್ಯೆಗೆ ಮುಂದಾಗಿದ್ದ ಶಿವಣ್ಣ ನಾಯ್ಕ್ನನ್ನು ಶಿವರಾಜು ಮನವೊಲಿಸಿ ಸಮಾಧಾನಪಡಿಸಿದ್ರು. ಇದೇ ಕಾರಣಕ್ಕೆ ಪ್ರಕರಣದಲ್ಲಿ ನೀನು ಶಾಮೀಲಾಗಿದ್ದೀಯಾ ಎಂದು ಶಿವರಾಜ್ಗೂ ಸಾಮಾಜಿಕ ಬಹಿಷ್ಕಾರ ಹಾಕಿ 6,000 ರೂಪಾಯಿ ದಂಡ ವಿಧಿಸಿದ್ದರು. ಹೀಗಾಗಿ ಶಿವರಾಜು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದರು. ಅಲ್ಲದೆ ನಮ್ಮ ಮನೆಗೆ ನಮ್ಮ ಸಂಬಂಧಿಕರಾಗಿದ್ದ ಮೃತ ಶಿವರಾಜು ಅಣ್ಣ ಮಹೇಶ್ ಹಾಗೂ ಇತರರನ್ನು ಊಟಕ್ಕೆ ಆಹ್ವಾನಿಸಿದ್ದೆ. ಅವರು ಬಂದು ಊಟ ಮಾಡಿ ಹೋಗಿದ್ದಕ್ಕೆ ನನಗೂ ಕೂಡ 250 ರೂಪಾಯಿ ದಂಡ ವಿಧಿಸಿದ್ದರು. ಸದ್ಯ ನಮ್ಮನ್ನು ಕೂಡ ಕುಲದಿಂದ ಹೊರಗೆ ಇಟ್ಟಿದ್ದಾರೆ ಎಂದು ಕಣ್ಣೀರು ಹಾಕ್ತಿದ್ದಾರೆ ಮೃತ ಶಿವರಾಜು ಸಂಬಂಧಿಕ ನಾಗನಾಯಕ್. 16 ಹಬ್ಬ ಅಂದ್ಬಿಟ್ಟು ನಾವು ರಾಮನವಮಿ ಅಂತ ಹಬ್ಬ ಮಾಡ್ತೀವಿ ಸರ್. ಆಯಿತು ಮಾಡಿ ಅಂತ ನಾವು ಒಪ್ಪಿಗೆ ಕೊಟ್ಟು ಸರ್. ನಮ್ಮ ಚಿಕ್ಕಪ್ಪನ ಮಗ ಮತ್ತು ನಮ್ಮ ಸೋದರತ್ತೆ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳು ಎಲ್ಲನೂ ಕರೆದು ಊಟಕ್ಕೆ ಹಾಕ್ತೀವಿ ಸರ್. ಇದನ್ನು ಊಟ ಮಾಡ್ಕೊಂಡು ಅದೇ ತಕ್ಷಣ ದೇವ್ರ ಕೈ ಮುಗಿಟ್ಟು ಹೊಂಟೋರು ಸರ್. ಪುನಃ 8 ದಿನ ಆದಮೇಲೆ ಪುನಃ ಊಟ ಸೇರಿಸ್ಬಿಟ್ಟು ನೀ ಯಾಕಪ್ಪ 16 ಅವ್ರನ್ನ ಬಿಟ್ಟಿದ್ದವ್ರನ್ನ ಕರೆದ್ರೆ ಅವ್ರಿಗೆ ತಪ್ಪಾಗುತ್ತೆ ಅಂದ್ಬಿಟ್ಟು 210 ರೂಪಾಯಿ ತಪ್ಪು ಹೇಳಿದ್ರು ನನಗೂ ಮತ್ತು ಗೋವಿಂದನಾಯಕರಿಗೂ. ಪುನಃ ಸ್ಟೇಷನ್ಗೆ ಪುನಃ ಕಂಪ್ಲೇಂಟ್ ಕೊಟ್ಟು ಪುನಃ ನಮ್ಮನ್ನು ಸ್ಟೇಷನ್ಗೆ ಕರೆಸಿದಲ್ಲಿ ಅವಮಾನ ಆಯಿತು. ಆದ್ದರಿಂದ ನಾವು ಬಿಟ್ಟುಬಿಟ್ಟಿದ್ದೀವಿ. ಪುನಃ 5 ಬೀದಿ ಹಬ್ಬ ಒಂದು ಗೋಪಾಲ ಸ್ವಾಮಿ ತೇರಂತಿದೆ. ಅದೆಲ್ಲ ಮನೆಯಲ್ಲಿ ಕೂಡ ಹಣವನ್ನು ವಸೂಲಿ ಮಾಡಿ ಹಬ್ಬ ಮಾಡ್ತಾರೆ ಸರ್. ಆಗಲೂ ಕೂಡ ನನ್ನ ಈಸ್ಗಳಿದೆ, ಅವ್ನು ಬಿಟ್ಬಿಟ್ಟಿದ್ದೆ ಒಂದು ಈಸ್ಕಪ್ಪಡೆ ಅಂದ್ಬಿಟ್ಟು ನನ್ನ ಇಷ್ಟು ಮಾನನಷ್ಟ ಮುಖದಮ ಮಾಡಿ ನನ್ನ ಅಯ್ಯೋ ಅನಿಸ್ತಾ ನನ್ನ ಮಕ್ಕಳು ಯಾರನ್ನೂ ಮಾತಾಡ್ತಾ ಇಲ್ಲ ಸರ್. ಕಾನೂನುಬದ್ಧವಾಗಿ ನನಗೆ ಅಂಬೇಡ್ಕರ್ ಆಯಿತು ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾನೆ. ಒಟ್ನಲ್ಲಿ ಸಾಮಾಜಿಕ ಬಹಿಷ್ಕಾರ ಎಂಬ ಭೂತಕ್ಕೆ 2 ವರ್ಷದ ಹಿಂದೆಯೇ ಶಿವರಾಜು ಎಂಬ ವ್ಯಕ್ತಿ ಬಲಿಯಾಗಿದ್ದಾರೆ. ಆದರೆ ಇನ್ನೂ ಕೂಡ ಅವರ ಕುಟುಂಬ ಹಾಗೂ ಅವರನ್ನ ಬೆಂಬಲಿಸಿದ 80 ಕುಟುಂಬಗಳು ಕುಲದಿಂದ ಹೊರಗಿದ್ದು ನಮಗೆ ನ್ಯಾಯ ಕೊಡಿಸಿ ಅಂತ ಗೃಹ ಹಾಗೂ ಕಾನೂನು ಸಚಿವರ ಮೊರೆ ಇಟ್ಟಿದ್ದಾರೆ. ವಿಜಯಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.